ಭಟ್ಕಳದಲ್ಲಿ ಫೆಬ್ರವರಿ 22ರಂದು ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆ. 300ಕ್ಕೂ ಹೆಚ್ಚು ಸ್ಪರ್ಧಿಗಳ ನಿರೀಕ್ಷೆ. 8 ವಿಭಾಗದಲ್ಲಿ ತೀವ್ರ ಪೈಪೋಟಿ. ಸಚಿವ ಮಂಕಾಳು ವೈದ್ಯರ ಸಹಕಾರದಿಂದ ತಾಲೂಕಿನಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ಆಯೋಜಿಸಲಾಗುತ್ತಿದೆ. ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ನಾಯ್ಕ್ ಹೇಳಿಕೆ. ದೇಹದಾಢ್ಯ ಕ್ರೀಡಾಪಟುಗಳಿಗೆ ಸುವರ್ಣಾವಕಾಶ ನೀಡುವ ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆಯನ್ನು ಫೆಬ್ರವರಿ 22ರಂದು ಭಟ್ಕಳ ನಗರದ ಆನಂದಾಶ್ರಮ ಶಾಲೆಯ ಮೈದಾನದಲ್ಲಿ ಆಯೋಜಿಸಲಾಗಿದೆ. ಸಂಜೆ 6 ಗಂಟೆಗೆ ಆರಂಭವಾಗಲಿರುವ ಈ ಸ್ಪರ್ಧೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ 300ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಒಟ್ಟು 8 ವಿಭಿನ್ನ ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿದ್ದು, ಅನುಭವಿ ಬಾಡಿ ಬಿಲ್ಡರ್ಗಳ ಜೊತೆಗೆ ಹೊಸ ಪ್ರತಿಭೆಗಳಿಗೂ ತಮ್ಮ ಶಕ್ತಿ ಹಾಗೂ ದೈಹಿಕ ಸಾಮರ್ಥ್ಯ ಪ್ರದರ್ಶಿಸಲು ವೇದಿಕೆ ಒದಗಲಿದೆ. ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಎಲ್ಲ ಸಿದ್ಧತೆಗಳು ಭರದಿಂದ ನಡೆಯುತ್ತಿದೆ. ಸ್ಪರ್ಧೆಯನ್ನು ಅತ್ಯಂತ ವೈಭವದಿಂದ ಆಯೋಜಿಸಲು ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಮುಂದಾಗಿದೆ. ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ನಾಯ್ಕ್ ಅವರು, ಸ್ಪರ್ಧೆಯನ್ನು ಪಾರದರ್ಶಕ ಹಾಗೂ ನ್ಯಾಯಸಮ್ಮತವಾಗಿ ನಡೆಸುವ ಉದ್ದೇಶದಿಂದ ರಾಜ್ಯದ ವಿವಿಧ ಭಾಗಗಳಿಂದ 25ರಿಂದ 30 ಮಂದಿ ಅನುಭವಿ ರೆಫ್ರಿಗಳನ್ನು ನಿಯೋಜಿಸಲಾಗಿದೆ. ದೇಹದಾಢ್ಯ ಕ್ರೀಡೆಯ ಮಹತ್ವ, ಆರೋಗ್ಯಕರ ಜೀವನ ಶೈಲಿ ಹಾಗೂ ಶಿಸ್ತಿನ ತರಬೇತಿಯ ಅಗತ್ಯತೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಈ ಸ್ಪರ್ಧೆಯ ಪ್ರಮುಖ ಉದ್ದೇಶವಾಗಿದೆ ಎಂದು ಹೇಳಿದರು. ಇದೇ ವೇಳೆ ಸಚಿವ ಮಂಕಾಳ ವೈದ್ಯ ಅವರ ಸಹಕಾರದಿಂದ ತಾಲೂಕಿನಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ಆಯೋಜಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಅದೇ ರೀತಿ ಈ ಕಾಂಪಿಟೇಷನ್ ಅಲ್ಲಿ ರಾಜ್ಯ ಮಟ್ಟದ ಕ್ರೀಡಾ ಸ್ಪರ್ಧೆಯಲ್ಲಿ ಟೈಟಲ್ ಪ್ರೈಸ್ ಅಂತ ಹೇಳಿದ್ದೇವೆ. ಟೈಟಲ್ ಪ್ರೈಸ್ ಯಾರು ಈ ಬಾಡಿ ಬಿಲ್ಡಿಂಗ್ ಅಲ್ಲಿ ಚಾಂಪಿಯನ್ ಆಗ್ತಾರೆ ಅವ್ರಿಗೆ 25,000 ಕ್ಯಾಶ್ ಪ್ರೈಸ್ ಇದೆ. ಹಾಗೂ ಕೆಲವು ಬಹುಮಾನಗಳನ್ನು ನಾವು ವಿತರಣೆ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಈ ರನ್ನರ್ ಅಪ್ ಆದಂಥವರಿಗೆ 15,000 ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನು ಕೊಡ್ತಾ ಇದ್ದೇವೆ ವಿತ್ ಟ್ರೋಫಿ ಆ್ಯಂಡ್ ಸರ್ಟಿಫಿಕೇಟ್ ಒಟ್ಟಿಗೆ. ಅದೇ ರೀತಿ ಈಗ ಈ ಕಾಂಪಿಟೇಷನಲ್ಲಿ ಬೆಸ್ಟ್ ಪೋಸರ್ ಆಫ್ ಮಿಸ್ಟರ್ ಭಟ್ಕಳ 2026ಗೆ ಅವರಿಗೆ 5,000 ರೂಪಾಯಿ ಕ್ಯಾಶ್ ಪ್ರೈಸ್ ಕೊಟ್ಟಿದೆ. ಇದು ಟೈಟಲ್ ಪ್ರೈಸ್ ಟೋಟಲ್. ಹಾಗೆಯೇ ಈ ಒಟ್ಟಿಗೆ ನಮ್ಮದು 8 ಕ್ಯಾಟಗರಿಯಲ್ಲಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಆಗ್ತದೆ. 8 ಕ್ಯಾಟಗರಿಯಲ್ಲಿ 55 kg ಒಂದು, 60 kg, 65, 70, 75, 80, 85ಗಿಂತ ಮೇಲ್ಪಟ್ಟು ಒಟ್ಟಿಗೆ 8 ಕ್ಯಾಟಗರಿ ನಾವು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಕ್ಯಾಟಗರಿಗೂ ನಮಗೆ ಒಂದು 20,000 ರೂಪಾಯಿ ಕ್ಯಾಶ್ ಪ್ರೈಸನ್ನು ಪ್ರತಿಯೊಂದು ಕ್ಯಾಟಗರಿಗೂ ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿ ಪ್ರತಿಯೊಂದು ಸ್ಪರ್ಧಿಗಳಿಂದ ನಾವು 300 ರೂಪಾಯಿ ಎಂಟ್ರೆನ್ಸ್ ಫೀಸನ್ನು ತಗೊಳ್ತಾ ಇದ್ದೇವೆ. ಈ ಸ್ಪರ್ಧೆಗೆ ರಾಜ್ಯದಿಂದ ಸುಮಾರು 200ಕ್ಕೂ ಹೆಚ್ಚು ದೇಹದಾಢ್ಯ ಸ್ಪರ್ಧೆಗಳು ಭಟ್ಕಳಕ್ಕೆ ಆಗಮಿಸಲಿದ್ದಾರೆ. ಇಡೀ ರಾಜ್ಯದಿಂದ 200ಕ್ಕೂ ಹೆಚ್ಚು ದೇಹದಾಢ್ಯ ಸ್ಪರ್ಧೆಗಳು ಆಗಮಿಸಲಿದ್ದಾರೆ. ಅದೇ ರೀತಿ ಈ ದೇಹದಾಢ್ಯ ಸ್ಪರ್ಧೆಗೆ ರೆಫ್ರಿಗಳಾಗಿ ತೀರ್ಪುಗಾರರಾಗಿ ಇಡೀ ನಮ್ಮ ರಾಜ್ಯದಿಂದ ಒಂದು 25ರಿಂದ 30ಕ್ಕೂ ಹೆಚ್ಚು ಜನ ರೆಫ್ರಿಗಳು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದು ತಮ್ಮ ತೀರ್ಪನ್ನು ನೀಡಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಸ್ಪರ್ಧೆಗಳಿಗೂ ಬಂದಂಥ ಅತಿಥಿಗಳಿಗೂ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮಧ್ಯಾಹ್ನ 2 ಗಂಟೆಗೆ ವೇಯಿಂಗ್ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಪ್ರತಿಯೊಂದು ದೇಹದಾಢ್ಯ ಸ್ಪರ್ಧಿಗಳ ತೂಕವನ್ನು ಚೆಕ್ ಮಾಡುವಂಥದ್ದು 5 ಗಂಟೆವರೆಗೂ ಆ ಕಾರ್ಯಕ್ರಮ ಮಾಡ್ತದೆ. 5 ಗಂಟೆ ಆದ ನಂತರ ಒಂದು 1 ಅವರ್ ರೆಸ್ಟ್ ಅಂತ ಇರ್ತದೆ. ಅದಾದಮೇಲೆ ಪುನಃ 6 ಗಂಟೆಗೆ ದೇಹದಾಢ್ಯ ಸ್ಪರ್ಧೆ ಪ್ರಾರಂಭವಾಗ್ತದೆ. ಅದೇ ರೀತಿ ಪೋಸ್ಟರ್ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಅಜಿಜುರ್ ರೆಹಮಾನ್, ಗೌರವ ಅಧ್ಯಕ್ಷ ನಜೀರ್ ಕಾಶಿಂಜಿ, ಸದಸ್ಯರಾದ ಗಣೇಶ್ ನಾಯ್ಕ್, ಪಾಸ್ಕಲ್ ಗೋಮ್ಸ್, ರಾಘವೇಂದ್ರ ಗೊಂಡ, ವಿವೇಕ್ ನಾಯ್ಕ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯ ಮಟ್ಟದ ಈ ದೇಹದಾಢ್ಯ ಸ್ಪರ್ಧೆ ಭಟ್ಕಳದಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಹೊಸ ಚೈತನ್ಯ ನೀಡಲಿದ್ದು, ಯುವಕರಲ್ಲಿ ದೈಹಿಕ ಆರೋಗ್ಯ ಮತ್ತು ಕ್ರೀಡಾಸಕ್ತಿಯನ್ನು ಉತ್ತೇಜಿಸುವ ಮಹತ್ವದ ವೇದಿಕೆಯಾಗಿ ರೂಪುಗೊಳ್ಳಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗುತ್ತಿದೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.